ಅಲ್ಲಿವರೆಗೂ ಪುಟ್ಟಿ ಆಸೆ ಪಟ್ಟ ಹಾಗೆ ಪೊಲೀಸ್ ಆಗೋದ್ರ ಕಡೆ ಗಮನ ಕೊಡ್ತೀನಿ. ಸರಿ ನೋಡು, ಬೇರೆ ಯಾವ ವಿಷಯದ ಬಗ್ಗೆನೂ ನೀನು ತಲೆ ಕೆಡಿಸ್ಕೋಬೇಡ. ಪೊಲೀಸ್ ಆಗೋದ್ರ ಬಗ್ಗೆ ಮಾತ್ರ ಗಮನ ವಹಿಸು. ಪ್ರಪಂಚದಲ್ಲಿ ಎಲ್ಲರೂ ಕಷ್ಟಪಡೋದು ಇದೇ ದುಡ್ಡುಗಲ್ವಾ? ದುಡ್ಡು ಜೊತೆ ಅಧಿಕಾರನೂ ಇದ್ರೆ ಎಲ್ಲರೂ ಬೆಲೆ ಕೊಡ್ತಾರೆ. ಹೌದು, ಅದು ಮೇಲ್ನೋಟಕ್ಕೆ ಮಾತ್ರ ಸತ್ಯ. ನಿಜವಾದ ಮನುಷ್ಯಂಗೆ ನಿಯತ್ತಿರ್ಬೇಕು ಅಷ್ಟೆ. ನಿಯತ್ತ ಕೆಲಸ ಮಾಡೋನ್ಗೆ ಎಲ್ರೂ ಗೌರವ ಕೊಡ್ತಾರೆ. ಸರಿಯಪ್ಪ, ನಾ ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ ಕಣ. ಪೂಜೆ ನಿಲ್ಲಿ ಅನ್ನೋ ಕಾರಣಕ್ಕೆ ಪ್ರಾರಂಭದಲ್ಲೇ ದೀಪ ಹಾರಿಸಿದ್ರೆ ಪುರೋಹಿತರು ಅದಕ್ಕೂ ಏನಾದರೂ ಪರಿಹಾರ ಕಂಡಿಡ್ಯಾನ ಅಂಥೇಳಿ ಮತ್ತೆ ಇವಳಿಂದ ದೀಪ ಹಚ್ಚಿ ಪೂಜೆ ಶುರು ಮಾಡಿಸಿದ್ರು. ನನ್ನ ಟೈಮ್ ಸರಿ ಇಲ್ಲ. ನಾನು ಅಂದ್ಕೊಂಡಿರೋ ಪ್ಲ್ಯಾನ್ ಸಕ್ಸಸ್ ಆಗ್ತಿಲ್ಲ. ಏನು ಮಾಡಲಿ? ವಿಶ್ವಜಿತ್ ಅವ್ರ ಪ್ರಾಜೆಕ್ಟ್ಗೆ ಅಪ್ರೂವಲ್ ಯಾಕೆ ತಗೊಂಡಿಲ್ಲ? ಅದೆಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಲ್ವಾ? ಇಮಿಡಿಯೇಟ್ ಆಗಿ ಅಪ್ರೂವಲ್ ತಗೊಂಡಿಲ್ಲ ಅಂದ್ರೆ ಎಲ್ಲರನ್ನೂ ಫೈರ್ ಮಾಡಿ ಬಿಸಾಕ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಏನ್ ಫೈಲ್ ಅದು? ಇವತ್ತು ಸೈನ್ ಹಾಕ್ಬೇಕಿತ್ತು ಅಂತ ತಂದೆ ಮೇಡಮ್. ಈಗಲಾದ್ರೂ ಬುದ್ಧಿ ಬಂತ ನಿಮ್ಮ ಮ್ಯಾನೇಜರಿಗೆ? ಇವತ್ತು ನೀವು ಯಾರು ಆಫೀಸ್ಗೆ ಹೋಗಲ್ಲ ಅಂತ ವಿಷಯ ಗೊತ್ತಾಗಿ ಅವರೇ ಕಳಿಸಿದ್ರು ಮೇಡಮ್. ಓಕೆ, ಕೊಡಿ, ಸೈನ್ ಮಾಡಿ. ಮೇಡಮ್ ಅದು ಏನು ನೋಡ್ತಾ ಇದೆಯಾ? ಫೈಲ್ ಕೊಡು. ಮೇಡಮ್ ಇದು ನಿಮ್ದೆಲ್ಲ ಸೈನ್ ಆಗಬೇಕಿರೋದು, ದಿಶಾ ಮೇಡಮ್ ಅವರು. ಇನ್ನು ಮುಂದೆ ಪ್ರಾಜೆಕ್ಟ್ ರಿಲೇಟೆಡ್ ಎನಿ ಅಪ್ರೂವಲ್ ಆಗಿರ್ಬೋದು ಅಥವಾ ಆಫೀಸಲ್ಲಿರೋ ಎನಿ ಫೈಲ್ ಆಗಿರ್ಬೋದು, ಅದನ್ನೆಲ್ಲ ದಿಶಾನೇ ಸೈನ್ ಮಾಡ್ತಾರೆ. ನಾನು ಆಮೇಲೆ ಮಾಡ್ತೀನಿ ಫೋನ್. ಏನಮ್ಮ ಸೌಂದರ್ಯ, ಆಫೀಸ್ ಕೆಲಸ ಮಾಡ್ತಾ ಆಫೀಸ್ ಸ್ಟಾಫ್ನು ಮನೆಗೆ ಕರ್ಸ್ಕೊಂಡು ಕೂತಿದ್ಯಲ್ಲ ಅಂತ ಏನಮ್ಮ ಅರ್ಜೆಂಟ್ ಕೆಲಸ? ಅದು ಒಂದು ಯಾವುದೋ ಅಪ್ರೂವಲ್ಗೆ ದಿಶನ್ ಸಿಗ್ನೇಚರ್ ಬೇಕಿತ್ತಂತೆ, ಅದಕ್ಕೆ ಮನೆಗೆ ಬಂದು ಮಾಡಿಸ್ಕೊ ಅಂತ ಹೇಳಿದ್ದೆ. ಓ ಹೌದಾ, ಕೊಡಪ್ಪ, ನಾನೇ ಮಾಡಿಸ್ಕೊಂಬರ್ತೀನಿ. ನೀನು ಅವಳಿಗೋಸ್ಕರ ಕಾಯ್ತಿದ್ದೆ, ಪೂಜೆ ಮುಗಿಯೋದಕ್ಕೆ ತುಂಬ ಲೇಟಾಗಿ ಹೋಗುತ್ತೆ. ಬಂದ್ಕೊಡು. ಅಂತೂ ಸೌಂದರ್ಯ, ನೀನು ದಿಶಿಂಗೆ ಸೈನಿಂಗ್ ಅಥಾರಿಟಿ ಕೊಟ್ಟು ತುಂಬ ಒಳ್ಳೆ ಕೆಲಸ ಮಾಡಬೇಕಿದ್ಯಮ್ಮ, ಮೆಚ್ಕೋಬೇಕಾಗಿದ್ದೆ. ನಿನ್ನಿಂದ ಕೆಲಸ ಕಲ್ತ್ಕೊಳ್ಳೋದು ತುಂಬಾನೇ ಇದೆ. ಏನಪ್ಪ, ನಾವು ಹೋಗಿ ಸೈನ್ ಹಾಕ್ಸ್ಕೊಂಬರ್ತೀನಿ, ಇಲ್ಲೇರು. ಪುರೋಹಿತರೆ, ಸ್ವಲ್ಪ ಪಾಸ್. ದಿಶಾ, ಅದೇನು ಅರ್ಜೆಂಟಾಗಿ ಪೇಪರ್ಗೆ ಸೈನ್ ಬೇಕಂತೆ, ಮಾಡ್ಬಿಡಮ್ಮ. ಇಷ್ಟು ದಿನ ನಾನೇ ಬಾಸ್ ಅಂತ ಮೆರಿತಾ ಇದ್ಲು ಸೌಂದರ್ಯ. ನಿನ್ನೆ ಮೊನ್ನೆ ಬಂದವಳ ಹೆಸರಿಗೆ ಅದು ಹೇಗೆ ಸೈನಿಂಗ್ ಅಥಾರಿಟಿ ಕೊಟ್ಲು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಸೌಂದರ್ಯದಿಂದ ಈ ಕೆಲಸ ಮಾಡಿಸ್ಕೊಂಡಿದ್ದಾಳೆ ಅಂದರೆ ಇವಳೇನು ಸಾಮಾನ್ಯದವಳಲ್ಲ. ಹೇಗಾದರೂ ಮಾಡಿ ದಿಶಾ ಮತ್ತು ಸೌಂದರ್ಯನ ಸಂಬಂಧ ಹಾಳು ಮಾಡಬೇಕಲ್ಲ. ಪುರೋಹಿತರೆ, ಪ್ಲೇ. ಓಂ ನಾರಾಯಣಾಯ. ಏನದು? ಅದು ಅರ್ಜೆಂಟ್ ಫೈಲ್ ಇತ್ತಂತೆ, ಸಿಗ್ನೇಚರ್ ಬೇಕು ಅಂತ ಹೇಳಿದ್ರು, ಅದಕ್ಕೆ ತಗೊಂಡು ಹೋಗಿ ಸೌಂದರ್ಯ ಕೊಡ್ತಾ ಇದ್ದೀನಿ. ಸೌಂದರ್ಯ ಹತ್ರ ಕೊಡ್ಬೇಕಾ? ನಾನು ಸೌಂದರ್ಯನ ಹತ್ರ ಮಾತಾಡಬೇಕು. ನಾನು ಹೋಗಿ ಕೊಡ್ತೀನಿ, ನೀವು ಇಲ್ಲೇ ಪೂಜೆಲಿರಿ. ಹೌದಾ? ಒಳ್ಳೇದಾಯ್ತು, ತಗೊಳ್ಳಿ. ಥ್ಯಾಂಕ್ ಯು ಪ್ರಭಾಕರ್. ಸೌಂದರ್ಯ, ದಿಶನ್ ಸಿಗ್ನೇಚರ್ ಆಯ್ತಾ? ಆಯ್ತು, ತಗೊಂಡು ಹೋಗಪ್ಪ. ಥ್ಯಾಂಕ್ ಯು ಮೇಡಮ್. ಏನಿಲ್ಲ ನಿಂತಿದ್ಯಾ? ಪೂಜೆ ಎಲ್ಲ ಆಯ್ತಾ? ನಡೀತಾ ಇದೆ. ಆದರೆ ನೀನ್ಯಾಕೆ ಪೂಜೆಲಿ ಭಾಗಿಯಾಗಲಿಲ್ಲ? ಹೇಳಿದ್ನಲ್ಲ, ನನಗೆ ಹೋಮ ಹವನದ ಹೊಗೆ ಎಲ್ಲ ಆಗ್ಬರಲ್ಲ ಅಂತ. ಇಷ್ಟು ದಿನ ಹೋಮ ಹವನದಲ್ಲಿ ಭಾಗಿಯಾಗ್ತಿದ್ದವಳು ಇವತ್ತು ಮಾತ್ರ ಹೊಗೆ ಅಂತ ರೀಸನ್ ಕೊಡ್ತಾ ಇದೆಯಲ್ಲ, ಅಂಥದ್ದೇನಾಯ್ತು? ನನಗೇನಾಗುತ್ತೆ? ಐ ಆಮ್ ಪರ್ಫೆಕ್ಟ್ಲಿ ಫೈನ್. ಯಾಕೋ ದಿಶಾ ಮದುವೆ ಆಗಿ ಬಂದಾಗಿಂದ ನೀನು ತುಂಬ ಅನ್ಕಂಫರ್ಟಬಲ್ ಆಗಿದೆಯಾ. ಏನು ಹೇಳ್ತಿದ್ಯಾ? ಆ ಥರ ಏನಿಲ್ಲ. ದಿಶಾಯಿಂದ ನನಗೇನು ಪ್ರಾಬ್ಲಮ್ ಆಗುತ್ತೆ? ಇಷ್ಟು ದಿನ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಮುಂದೆ ಆಗದೆ ಏನು?
ಈಗ ದಿಶಾಗೆ ಸೈನಿಂಗ್ ಅಥಾರಿಟಿ ಬೇರೆ ಬಿಟ್ಕೊಟ್ಟಿದ್ಯಾ, ಅದನ್ನ ಅವಳೇನಾದರೂ ಮಿಸ್ಯೂಸ್ ಮಾಡ್ಕೊಂಡ್ರೆ ಏನು ಮಾಡ್ತೀಯಾ? ನೋ ನೋ ನೋ, ದಿಶಾ ಆ ಥರ ಹುಡುಗಿ ಅಲ್ಲ. ಅವಳು ಆ ಥರ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಅವಳು ಏನೇ ಮಾಡಿದ್ರು ನನಗೆ ಚಿರುಗೆ ಗೊತ್ತಾಗೇ ಆಗತ್ತಲ್ಲ. ದಿಶಾ ತುಂಬ ಇಂಟೆಲಿಜೆಂಟ್ ಹುಡುಗಿ. ನಮಗೆ ಗೊತ್ತಾಗದೆ ಏನಾದರೂ ಮಾಡಿದ್ರೆ ಏನು ಮಾಡ್ತೀಯ? ಇಷ್ಟು ದಿನ ಎಲ್ಲರೂ ಸೌಂದರ್ಯ ಸೌಂದರ್ಯ ಅಂತ ನಿನ್ನ ಹಿಂದೆ ಸುತ್ತಾ ಇದ್ರು. ಇನ್ನು ಮುಂದೆ ಎಲ್ಲರೂ ದಿಶಾ ದಿಶಾ ಅಂತ ಅವಳ ಹಿಂದೆ ಸುತ್ತಿದ್ರೆ ಏನು ಮಾಡ್ತೀಯ? ಇದು ಬ್ಲ್ಯಾಕ್ ಕಾಫಿ ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ ದಿಶೆಗೆ ಅಂತ. ನಿನಗೆ ಬೇಕು ಅಂದರೆ ಜಾಜಿ ಹತ್ರ ಕೇಳಿ ಮಾಡಿಸ್ಕೊ. ಅಣ್ಣ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಲ್ವಾ? ದಿಶಾಳಿಂದ ಈಗಾಗಲೇ ನನ್ನ ಪೊಸಿಷನ್ ಅಲ್ಲಾಡ್ತಾ ಇದೆ. ಅವಳಿಗೋಸ್ಕರ ನಂಬರ್ 1 ಸ್ಥಾನನ ನಾನೇ ಬಿಟ್ಕೊಡ್ತೀನಿ ಅನ್ನೋ ಅನುಮಾನ ಬರ್ತಿದೆ. ಹಾಗಿದ್ರೆ ಇನ್ನು ಮುಂದೆ ದಿಶಾನೇ ಎಲ್ಲ ವಿಷಯದಲ್ಲೂ ನನ್ನ ಓವರ್ಟೇಕ್ ಮಾಡ್ತಾಳ? ನೀನು ಇಲ್ಲದೆ ನನಗಲ್ಲಿ ಪೂಜೆಲಿ ಇರೋಕ್ಕಾಗಲಿಲ್ಲ. ಅದಕ್ಕೆ ಫೈಲ್ ಕೊಡೋ ನೆಪದಲ್ಲಿ ಹೊರಗೆ ಬಂದ್ಬಿಟ್ಟೆ. ಸೌಂದರ್ಯ, ಈಗಲಾದ್ರೂ ಪೂಜೆಗೆ ಬಾಮ. ಆ ದಿಶಾ ಯಾಕೆ ಮಹಾರಾಣಿ ಥರ ಮರಿಬೇಕು? ನೀನು ಇಲ್ಲದೆ ಇರೋ ಪೂಜೆ ಅಲ್ಲ. ಅವಳನ್ನ ನೋಡ್ತಾ ಇರೋ ಮೈಯೆಲ್ಲ ಉರಿತಾ ಇದೆ ನನಗೆ. ಅಣ್ಣ ಏನೇನೋ ಮಾತಾಡಬೇಡ. ನೀನೀಗ ಹೊರಡು. ನಾನು ಆಮೇಲೆ ಬರ್ತೀನಿ. ಬೇಗ ಬಂದ್ಬಿಡಮ್ಮ. ಅಣ್ಣ ಹೇಳ್ದಂಗೆ ನನ್ನ ಪೊಸಿಷನ್ ಅಲ್ಲಾಡ್ತಿರೋದು ನಿಜ. ಆದರೆ ಅದಕ್ಕೆಲ್ಲ ದಿಶಾನೇ ಕಾರಣ. ಮುಂದೆ ಅವಳಿಂದ ನನಗೆ ತೊಂದರೆ ಆಗುತ್ತೆ ಅಂತ ನಾನು ಅವಳನ್ನ ಈಗಲೇ ಕಂಟ್ರೋಲಿಗೆ ತಗೋಬೇಕಾ? ಅವಳು ಮೊದಲೇ ತುಂಬ ಸ್ಮಾರ್ಟ್ ಇದ್ದಾಳೆ. ಅದರಿಂದ ನಾಳೆ ಅವಳು ನನ್ನ ಎದುರಿಗೆ ನಿಂತು ಮಾತಾಡಿದ್ರೆ ನೋ 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 ಇರಲಿ, ಸದ್ಯಕ್ಕೆ ಸುಮ್ಮನಿರ್ತೀನಿ. ಮುಂದೆ ಮುಂದೆ ಏನಾಗುತ್ತೋ ನೋಡ್ತಾ ಇರ್ತೀನಿ. ಈಗಲೇ ಯಾಕೆ ತಲೆ ಕೆಡಿಸ್ಕೊಳ್ಳಿ. ಮೊದಲು ಚಿರು ದಿಶಾ ಲೈಫ್ ಸರಿ ಹೋಗಲಿ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಪೂಜೆ ಎಲ್ಲ ನಿರ್ವಿಘ್ನವಾಗಿ ಸಾಂಗವಾಗಿ ನೆರವೇರಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಪುರೋಹಿತ್ರೆ, ನಮ್ಮ ಚಿರು ದಿಶಾ ಜಾತಕ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ? ಅಲ್ಲೇ ನಿಮ್ಮ ಪಕ್ಕದಲ್ಲಿದೆ ನೋಡಿ ಜಾತಕ. ಅಗತ್ಯವಾಗಿ. ಓಂ ಸರಸ್ವತಿ ಮಹಾಭಾಗ್ಯೆ ವಿದ್ಯೆ ಕಮಲಲೋಚನೆ ವಿಶ್ವರೂಪ ವಿಶಾಲಾಕ್ಷಿ ವಿದ್ಯಾಂದೇಹಿ ನಮೋಸ್ತುತೇ. ಛೇ 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 ಛೇ